ಹಲೋ ಫ್ರೆಂಡ್ಸ್, ಲಾರ್ಡ್ ಶಿವ, ಶಂಕರ, ಮಹಾದೇವ, ತ್ರಿಲೋಕಾಧಿಪತಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಆ ಶಿವನ ಜನ್ಮ ಹೇಗಾಯಿತು? ಅವರ ತಂದೆ ತಾಯಿ ಯಾರು? ಶಿವು ಗುರುವಾಗಿ ಯಾರಿಗೆ ಶಿಕ್ಷಣವನ್ನು ನೀಡಿದರು? ಹೀಗೆ ಇರುವ ಹಲವಾರು ಪ್ರಶ್ನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಶಿವಪುರಾಣದ ಪ್ರಕಾರ ಶಿವನು ಸ್ವಯಂಭೂ ಎಂದು ಕರೆಯುತ್ತಾರೆ. ಅಂದರೆ ಶಿವನಿಗೆ ತಂದೆ ತಾಯಿ ಯಾರೂ ಇಲ್ಲ, ಅವನು ತನಗೆ ತಾನಾಗಿಯೇ ಉದ್ಭವಿಸಿರುವುದು ಎಂದು. ಒಮ್ಮೆ ಬ್ರಹ್ಮನಿಗೆ ಮತ್ತು ವಿಷ್ಣುವಿಗೆ ಜಗಳ ಬರುತ್ತದೆ. ಈ ಜಗಳಕ್ಕೆ ಕಾರಣ ಈ ಯೂನಿವರ್ಸಲ್ಲಿ ಯಾರು ತುಂಬ ಶ್ರೇಷ್ಠ ಎಂದು. ಹೀಗೆ ಇವರಿಬ್ಬರ ನಡುವೆ ಜಗಳ ನಡೆಯುತ್ತಿರುವಾಗ ಒಂದು ಪ್ರಕಾಶಮಾನವಾದ ಉದ್ದನೆಯ ಕಂಬ ಅವರಿಬ್ಬರ ನಡುವೆ ಪ್ರತ್ಯಕ್ಷವಾಗುತ್ತದೆ. ಬ್ರಹ್ಮ ಮತ್ತು ವಿಷ್ಣುವಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯದಿರುವಾಗ ಒಂದು ಶಬ್ದ ಕೇಳಿಸುತ್ತದೆ. ನಿಮ್ಮಲ್ಲಿ ಯಾರು ನನ್ನ ಪ್ರಾರಂಭ ಮತ್ತು ಅಂತ್ಯ ತಿಳಿದುಕೊಳ್ಳುತ್ತಾರೆ ಅವರೇ ಈ ವಿಶ್ವದಲ್ಲಿ ಶ್ರೇಷ್ಠ ಎಂದು. ಇದನ್ನು ಕೇಳಿದ ಅವರು ಬ್ರಹ್ಮದೇವರು ಹಂಸನ ರೂಪವನ್ನು ಧರಿಸಿ ಮೇಲಕ್ಕೆ ಹೋಗುತ್ತಾರೆ. ಹಾಗೆ ಭಗವಾನ್ ಶ್ರೀ ವಿಷ್ಣುವು ವರಾಹ ರೂಪದಲ್ಲಿ ಕೆಳಗೆ ಹೋಗುತ್ತಾರೆ. ಹೀಗೆ ಅವರಿಬ್ಬರು 1000 ವರ್ಷಗಳ ಕಾಲ ಪ್ರಯಾಣಿಸಿದರೂ ಅವರಿಗೆ ಅದರ ಆರಂಭ ಮತ್ತು ಅಂತ್ಯ ಸಿಗಲಿಲ್ಲ. ಸೋತು ಮರಳಿ ಪ್ರಾರಂಭಿಸಿದ ಸ್ಥಳಕ್ಕೆ ಬಂದು ನಮಸ್ಕರಿಸಿದಾಗ ಅದರಿಂದ ಓಂ ಎಂಬ ಶಬ್ದ ಕೇಳಿಸಿತು. ನಂತರ ಶಿವನು ಪ್ರತ್ಯಕ್ಷನಾಗಿ ನೀವಿಬ್ಬರು ನನ್ನಿಂದ ಹುಟ್ಟಿರುವುದಾಗಿ ಹೇಳುತ್ತಾನೆ. ಇದರಿಂದ ಬ್ರಹ್ಮ ಮತ್ತು ವಿಷ್ಣು ದೇವತೆಗಳಿಗೆ ತಿಳಿಯುತ್ತದೆ ಈ ವಿಶ್ವದಲ್ಲಿ ಅತ್ಯಂತ ಶಕ್ತಿವಂತ ದೇವರು ಶಿವ ಎಂದು. ಏಕೆಂದರೆ ಅವರಿಗೆ ಅಂತ್ಯ ಎಂಬುದೇ ಇಲ್ಲ. ಆದ್ದರಿಂದಲೇ ಶಿವನನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ. ಏಕೆಂದರೆ ಶಿವನಿಗೆ ಪ್ರಾರಂಭ ಮತ್ತು ಅಂತ್ಯ ಇವೆರಡೂ ಇಲ್ಲವಾದ್ದರಿಂದ. ನೆಕ್ಸ್ಟ್ ವಿಷ್ಣು ಪುರಾಣದಲ್ಲಿ ಹೇಳಿರುವ ಶಿವನ ಜನ್ಮದ ಕುರಿತು ತಿಳಿಯೋಣ. ವಿಷ್ಣು ಪುರಾಣದ ಪ್ರಕಾರ ಭೂಮಿ, ಆಕಾಶ ಮತ್ತು ಇಡೀ ವಿಶ್ವ ಸಂಪೂರ್ಣ ನಾಶವಾಗುತ್ತದೆ. ಆಗ ಅಲ್ಲಿ ಉಳಿದವರು ವಿಷ್ಣು ಮಾತ್ರ. ಇದಾದ ನಂತರ ವಿಷ್ಣುವಿನ ನಾಭಿಯ ಮೂಲಕ ಬ್ರಹ್ಮದೇವರು ಜನಿಸಿದರು. ಹೀಗೆ ಜನಿಸಿದ ಬ್ರಹ್ಮದೇವರಿಗೆ ವಿಶ್ವವನ್ನು ಮರುಸೃಷ್ಟಿಸಲು ಹೇಳಿದರು. ಹಾಗೆ ವಿಷ್ಣು ದೇವರ ಹಣೆಯ ಭಾಗದಿಂದ ಶಿವನು ಜನ್ಮಿಸಿದನು. ಅದಕ್ಕಾಗಿಯೇ ಶಿವನು ಯಾವಾಗಲೂ ಹಿಮಾಲಯದಲ್ಲಿ ಧ್ಯಾನದಲ್ಲಿರುತ್ತಾರೆ ಎಂದು ಹೇಳುತ್ತಾರೆ. ಶಿವನಿಗೆ ತಿಳಿದ ಇನ್ನೊಂದು ಪ್ರಸಿದ್ಧ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಅದು ಬ್ರಹ್ಮದೇವರು ಶಿವನಿಗೆ ತಂದೆಯಾಗಬೇಕು ಎಂದು. ಇದರ ಬಗ್ಗೆ ವಿಷ್ಣು ಪುರಾಣದಲ್ಲಿ ಸಹ ಹೇಳಿದ್ದಾರೆ. ಅದು ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಈ ವಿಶ್ವದ ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿರುವಾಗ ಅಲ್ಲಿಗೆ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಆದರೆ ಬ್ರಹ್ಮದೇವನು ಶಿವನನ್ನು ಗುರುತಿಸುವುದಿಲ್ಲ. ಹಾಗಾಗಿ ಶಿವನು ಅಲ್ಲಿಂದ ಮಾಯವಾಗುತ್ತಾನೆ. ನಂತರ ವಿಷ್ಣುವು ಬ್ರಹ್ಮದೇವರಿಗೆ ತಿಳಿ ಹೇಳಿದಾಗ ಬ್ರಹ್ಮದೇವರಿಗೆ ತಮ್ಮ ತಪ್ಪಿನ ಅರಿವಾಗಿ ಶಿವನಿಗೆ ಕ್ಷಮಾಪಣೆ ಕೇಳುತ್ತಾರೆ. ನಂತರ ಶಿವನನ್ನು ತನ್ನ ಮಗನಾಗಿ ಜನಿಸುವಂತೆ ಪ್ರಾರ್ಥನೆ ಮಾಡುತ್ತಾರೆ. ಆಗ ಶಿವನು ಬ್ರಹ್ಮದೇವನ ಪ್ರಾರ್ಥನೆಯನ್ನು ಒಪ್ಪಿಕೊಂಡು ಆಶೀರ್ವಾದ ನೀಡುತ್ತಾರೆ. ನಂತರ ಬ್ರಹ್ಮದೇವ ಈ ಸೃಷ್ಟಿಯನ್ನು ಸೃಷ್ಟಿಸುವ ಸಲುವಾಗಿ ತನಗೆ ಒಂದು ಮಗುವಿನ ಅಗತ್ಯ ಬರುತ್ತದೆ. ಆಗ ಶಿವನ ಆಶೀರ್ವಾದ ಗುರುತಿಗೆ ಬರುತ್ತದೆ. ತಕ್ಷಣ ಬ್ರಹ್ಮ ಶಿವನ ತಪಸ್ಸನ್ನು ಮಾಡುತ್ತಾನೆ. ಆಗ ಕೆಲವು ವರ್ಷಗಳ ನಂತರ ಶಿವನು ಒಂದು ಮಗುವಿನ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತಾರೆ. ಮಗುವು ಅಳುತ್ತಲೇ ಇರುತ್ತದೆ. ಇದನ್ನು ನೋಡಿದ ಬ್ರಹ್ಮದೇವನು ಏಕೆ ಅಳುತ್ತಿರುವೆ ಎಂದು ಕೇಳಿದಾಗ ಆ ಮಗು ತನಗೆ ಯಾವುದೇ ಹೆಸರಿಲ್ಲ ಎಂದು ಹೇಳುತ್ತಾರೆ. ಆಗ ಬ್ರಹ್ಮದೇವನು ರುದ್ರ ಎಂದು ಹೆಸರಿಡುತ್ತಾರೆ. ರುದ್ರ ಎಂದರೆ ಅಳುತ್ತಿರುವವನು ಎಂದು. ಇದಾದ ಬಳಿಕವೂ ಸಹ ಆ ಮಗು ಅಳುವನ್ನು ನಿಲ್ಲಿಸದಿದ್ದಾಗ ಬ್ರಹ್ಮದೇವನು 2ನೇ ಹೆಸರನ್ನು ಇಡುತ್ತಾನೆ. ಆದರೂ ಸಹ ಅಳು ನಿಲ್ಲಿಸಲಿಲ್ಲ. ಹೀಗೆ ಆ ಮಗುವಿಗೆ 108 ಹೆಸರುಗಳನ್ನು ಇಡುತ್ತಾರೆ. ಭವ, ಶರಭ, ಈಶ, ಪಶುಪತಿ, ಭೀಮ, ಉಗ್ರ, ಮಹಾದೇವ ಎಂದು. ನಂತರ ಶ್ರೀಮದ್ದೇವಿ ಮಹಾಪುರಾಣದ ಬಗ್ಗೆ ತಿಳಿಯೋಣ. ಈ ಪುರಾಣದಲ್ಲಿ ಮಹಾದೇವರ ತಂದೆ ತಾಯಿ ಬಗ್ಗೆ ಹೇಳಿದ್ದಾರೆ. ಒಮ್ಮೆ ನಾರದ ಮುನಿ ತನ್ನ ತಂದೆಯಾದ ಬ್ರಹ್ಮದೇವರಿಗೆ ಸೃಷ್ಟಿ ನಿರ್ಮಾಣ ಯಾರು ಮಾಡಿದ್ದಾರೆ ಮತ್ತು ತ್ರಿಮೂರ್ತಿಗಳ ತಂದೆ ತಾಯಿ ಯಾರು ಎಂದು ಕೇಳುತ್ತಾರೆ. ಆಗ ಬ್ರಹ್ಮದೇವ ಹೇಳಿದ ವಿಷಯ ತುಂಬ ಆಶ್ಚರ್ಯವಾಗಿದೆ. ಅದು ದುರ್ಗಾ ಮಾತೆಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹುಟ್ಟಿರುವುದಾಗಿ ಹೇಳುತ್ತಾರೆ. ಈ ದುರ್ಗಾದೇವಿ ನಮ್ಮ 3 ಜನಕ್ಕೂ ತಾಯಿ ಹಾಗೂ ಆ ಕಾಲ ಸದಾಶಿವ
ನಮ್ಮ ತಂದೆ ಎಂದು ಹೇಳುತ್ತಾರೆ. ಇಲ್ಲಿಯವರೆಗೆ ಶಿವನ ಬಗ್ಗೆ ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡ್ರಿ. ಆದರೆ ಶಿವನು ಗುರುವಾಗಿ ಯಾರಿಗೆ ಶಿಕ್ಷಣ ಕೊಟ್ಟರು ಎಂಬುದು ನಿಮಗೆ ಗೊತ್ತಾ? ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮ ಮತ್ತು ಶಿವ ಇವರಿಬ್ಬರೂ ಸಹ ಈ ವಿಶ್ವದಲ್ಲಿ ಪ್ರಥಮ ಗುರುಗಳಾಗಿರುತ್ತಾರೆ. ಇವರಿಬ್ಬರೂ ಸಹ ಈ ವಿಶ್ವವನ್ನು ಸೃಷ್ಟಿಸಿರುತ್ತಾರೆ. ಬ್ರಹ್ಮದೇವರು ತನ್ನ ಮಾನಸ ಪುತ್ರರಿಗೆ ಶಿಕ್ಷಣ ನೀಡಿದರೆ, ಶಿವನು ತನ್ನ ಬುದ್ಧಿಶಕ್ತಿಯನ್ನು 7 ಶಿಷ್ಯರಿಗೆ ನೀಡಿರುತ್ತಾರೆ. ಅಂದರೆ 7 ಶಿಷ್ಯರಿಗೆ ಶಿವು ಗುರು ಎಂದು ಹೇಳಬಹುದು. ಆ 7 ಶಿಷ್ಯರನ್ನು ನಾವು ಸಪ್ತ ಋಷಿಗಳು ಎಂದು ಕರೆಯುತ್ತಾರೆ. ಈ ವಿಡಿಯೋದಲ್ಲಿ ಶಿವನ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡೆವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.